ನಮಸ್ಕಾರ. ಈ ಪ್ರಾಡಕ್ಟ್ ರಿವ್ಯೂನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ಬನ್ನಿ ಇದರದ್ದು ಅನ್ಬಾಕ್ಸ್ ಮಾಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ಈ ಪ್ರಾಡಕ್ಟ್ ಅಂತೂ ನನಗೆ ತುಂಬ ಕಮ್ಮಿ ಬೆಲೆಗೆ ನನಗೆ ಸಿಕ್ಕಿದೆ. ಬೈ ಒನ್ ಗೆಟ್ ಒನ್ ಫ್ರೀಯಲ್ಲಿ ನಾನು ತೊಗೊಂಡಿರೋದು. ತುಂಬ ಕಮ್ಮಿ ಬೆಲೆಗೆ ನನಗೆ 130 ಒಳಗಡೆ ನನಗೆ 2 ಪ್ರಾಡಕ್ಟು ಸಿಕ್ಕಿರೋ ಅಂಥದ್ದು. ನೋಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ಇದರಲ್ಲಿ 2 ಕಲರ್ಸ್ ಅವೈಲಬಲ್ ಇದೆ. ನಾನು ಈ ಕಲರ್ನ ಚೂಸ್ ಮಾಡಿದ್ದೀನಿ. ಕ್ವಾಲಿಟಿ ವೈಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ಅರ್ಜೆಂಟ್ ಇರೋರಿಗೆ, ಸ್ಪೀಡಾಗಿ ಆಗಬೇಕು ಅಥವಾ ಕೆಲ್ಸಕ್ಕೆ ಹೋಗೋರಿಗೆ ಈಸಿಯಾಗಿ 1 ಅಂದರೆ 2 ನಿಮಿಷದಲ್ಲಿ ನೀವು ತರಕಾರಿಗಳನ್ನ ಹೆಚ್ಕೊಂಡ್ಬಿಡ್ಬೋದು. ನಾನು ಇದರೊಳಗಡೆ ಸೊಪ್ಪು ಕೂಡ ಹೆಚ್ಚಿದ್ದೀನಿ. ನಿಮಗೆ ತೋರಿಸ್ತೀನಿ ಹೇಗಿದೆ, ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು. ಕ್ವಾಲಿಟಿ ನೋಡೋಣ. ಇದರಲ್ಲಿ ನಮಗೆ ದೊಡ್ಡದೊಂದು ಸಿಗುತ್ತೆ, ಚಿಕ್ಕದು ಸಿಗುತ್ತೆ. ನೀವು ದೊಡ್ಡದು ಬೇಕಾದ್ರೆ ತುಂಬ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರದಷ್ಟು ತರಕಾರಿ ಕೂಡ ಇಲ್ಲಿ ನಾವು ಚಾಪ್ ಮಾಡ್ಕೋಬೋದು. ನೋಡಿ ಈ ಥರ ಇದೆ ಕಲರು. ಚಿಕ್ಕಿದ್ರಲ್ಲಿ ಬಂದು ನಮಗೆ 3 ಬ್ಲೇಡ್ ಇರುವಂಥದ್ದು ನಮಗೆ ಸಿಗುತ್ತೆ. ನೋಡಿ ಕಲರ್ ಯಾವ ಥರ ಇದೆ, ಬ್ಲೇಡ್ ಈ ಥರ ಇದೆ ನೋಡಿ. ಕ್ವಾಲಿಟಿ ವೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಗಟ್ಟಿಯಾಗೂ ಇದೆ. ಇದರೊಳಗಡೆ 3 ಬ್ಲೇಡ್ ಇರುತ್ತೆ. ಚಿಕ್ಕದು ಬಂದು ನೋಡಿ ಈ ಥರ ಇದೆ. 3 ಬ್ಲೇಡ್ ಇರುತ್ತೆ ಇದರಲ್ಲಿ. ದೊಡ್ಡದ್ರಲ್ಲಿ ನಮಗೆ 6 ಬ್ಲೇಡ್ ಇರುವಂಥದ್ದು ನಮಗೆ ಬ್ಲೆಂಡರ್ ಸಿಗುತ್ತೆ. ನೋಡಿ 6 ಬ್ಲೇಡ್ ಇದೆ ಇದರೊಳಗಡೆ. ಕ್ವಾಂಟಿಟಿಯಲ್ಲಿ ನಾವು ಇದನ್ನು ತುಂಬ ಜಾಸ್ತಿ ಹಾಕ್ಕೊಂಡು ಇದ್ರಲ್ಲಿ ನಾವು ಮಾಡ್ಕೋಬೋದು. ದೊಡ್ಡದು ಸೈಜ್ ಇರೋದು, ಚಿಕ್ಕದಲ್ಲೂ ನಾವು ಮಾಡ್ಕೋಬೋದು. ಇಬ್ಬರಿಗಾದರೆ ಚಿಕ್ಕದು ಯೂಸ್ ಮಾಡ್ಬೋದು. ಒಂದು 2-3 ಜನ ಇದೆ, 4 ಜನ 5 ಜನ ಇದ್ದಾರೆ ಅಂತ ದೊಡ್ಡದು ನಾವು ಇಲ್ಲಿ ತರಕಾರಿಗಳನ್ನ ಹೆಚ್ಕೋಬೋದು. ಇದ್ರಲ್ಲಿ ನೋಡಿ, ಇದರಲ್ಲಿ 4 ಎಷ್ಟು ಶಾರ್ಪ್ ಆಗಿದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಪ್ಲೇಟ್ಗಳು ಮಾತ್ರ 6 ಪ್ಲೇಟ್ ಸಿಗುತ್ತೆ ಇದ್ರೊಳಗಡೆ. ಥ್ರೆಡ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಥ್ರೆಡ್ ಕೂಡ. ಇದು ಹೇಗೆ ವರ್ಕ್ ಆಗುತ್ತೆ, ನಾನು ಇದನ್ನು ಹೇಗೆ ಯೂಸ್ ಮಾಡಿದ್ದೀನಿ ಅನ್ನೋದು ನಿಮಗೆ ತೋರಿಸ್ತೀನಿ ಬನ್ನಿ. ಫಸ್ಟ್ ನಾನು ಇದರೊಳಗಡೆ ಆನಿಯನ್ ಹಾಕಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆನಿಯನ್ ಒಂದರಲ್ಲಿ ನೀವು 2 ಪೀಸ್ ಆದರೂ ಮಾಡಿ ಅಥವಾ 4 ಪೀಸ್ ಮಾಡಿ ಈ ಥರ ಹಾಕಬೇಕು. ಇಡೇ ಆನಿಯನ್ ಹಾಕಿದರೆ ಅದು ಆಗಲ್ಲ. ನಿಮ್ಗೆ 2 ಪೀಸ್, ಒಂದರಲ್ಲಿ 2 ಆದರೂ ಮಾಡಿ, 4 ಆದರೂ ಮಾಡಿ ನೀವು ಹಾಕಿ. ಅದು ಫುಲ್ಲು ತುಂಬ ಹಂಗೆ ಹಾಕಬಾರ್ದು. ಒಂದು ಮುಕ್ಕಾಲು ಭಾಗದಷ್ಟು ನೀವು ಫಿಲ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಈ ಥರ ಥ್ರೆಡ್ ನೀವು ಪುಲ್ ಮಾಡಿದಾಗ ಅದು ನಿಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು, ತುಂಬ ಸಣ್ಣಗೆ ಬೇಕಾ ಸಣ್ಣಗಾದರೂ ಮಾಡ್ಕೊಳ್ಳಿ, ಅಥವಾ ಇಲ್ಲ ನನಗೆ ಸ್ವಲ್ಪ ದೊಡ್ಡದಾಗೆ ಬೇಕು ಅನ್ನೋರಿಗೂ ದೊಡ್ಡದಾಗೂ ಮಾಡ್ಕೋಬೋದು. ನೋಡಿ ಎಷ್ಟು ನೈಸಾಗಿ ಇದ್ರಲ್ಲಿ ಚಾಪ್ ಆಗಿದೆ. ಇದನ್ನು ಪೊಡ್ಡಿಗಂತ ನಾನು ಇಷ್ಟು ನೈಸಾಗಿ ಮಾಡ್ಕೊಂಡ್ರೆ, ನಿಮಗೆ ಸ್ವಲ್ಪ ದೊಡ್ಡ ಪೀಸ್ ಬೇಕಾ ದೊಡ್ಡ ಪೀಸ್ ಆದರೂ ನೀವು ಮಾಡ್ಕೋಬೋದು. ಕೆಲವೊಂದಕ್ಕೆ ಈಗ ತಾಳಿಪಟ್ಟು ಆಗಿರ್ಬೋದು, ಪೊಡ್ಡಿಗಾಗಿರ್ಬೋದು, ಪರೋಟಗಳಿಗೆ ಆನಿಯನ್ ಇಷ್ಟೇ ಸಣ್ಣಗೆ ಬೇಕು ಅಂತಲೇ ಇರುತ್ತೆ ನಮಗೆ. ಇದು ಒಂದೇ ನಿಮಿಷದಾದರೂ ಅಷ್ಟೇ, ವಿತಿನ್ 1 ನಿಮಿಷದಲ್ಲಿ ನಿಮಗೆ ನಾನು ಇಷ್ಟು ಚೆನ್ನಾಗಿ ಚಾಪ್ ಆಗುತ್ತೆ ಇದು. ನೋಡಿ ಸೊಪ್ಪು ಕೂಡ ನಾನು ಇದರಲ್ಲಿ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಕೂಡ ನಾನು ಸಣ್ಣಗೆ, ಅಂದರೆ ತುಂಬ ಸಣ್ಣಗೆ ನಾನು ಇದರೊಳಗಡೆ ಕಟ್ಟಾಗಿದೆ. ತೋರಿಸ್ತೀನಿ ಯಾವ ಥರ ಇದು ಸೊಪ್ಪು ಕೂಡ ಮಾಡ್ಬೋದು. ಎಲ್ಲ ಸೊಪ್ಪುಗಳು ಕೂಡ ನೀವು ಇದರಲ್ಲೇ ಹೆಚ್ಕೋಬೋದು. ಈಗ ಬರೀ ವೆರೈಟಿ ಸೊಪ್ಪುಗಳು ಹಾಕಿ, ತರಕಾರಿ ಹಾಕಿ ತಾಲಿಪಟ್ಟು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಈಗ ಆಫೀಸ್ಗೆ ಹೋಗೋರ್ಗು ಅರ್ಜೆನ್ಸಿ ಇರುತ್ತೆ, ಸ್ಪೀಡಾಗಿ ಕಟ್ಟಾಗಬೇಕು. ತರಕಾರಿಗಳು ಕಟ್ ಮಾಡೋದೇ ಕೆಲವೊಬ್ಬರಿಗೆ ತುಂಬಾ ಬೇಜಾರು ಬರ್ತಾ ಇರುತ್ತೆ. ಇದರಲ್ಲದೆ 1 ನಿಮಿಷದಲ್ಲಿ ಸ್ಪೀಡಾಗಿ ಮಾಡ್ಬೋದು. ಈಗ ಸಬ್ಬಸಿಗೆ ಸೊಪ್ಪು ಕೆಲವೊಬ್ಬರಿಗೆ ಕಟ್ ಮಾಡೋದಕ್ಕೆ ಕೈಗೆಲ್ಲ ಅಂಟುತ್ತೆ, ನನಗೆ ಸಣ್ಣಗೆ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇದಂತೂ ತುಂಬ ಯೂಸ್ಫುಲ್ ಆಗುತ್ತೆ ಪ್ರಾಡಕ್ಟು. ನಿಮಗೇನಾದ್ರು ಲಿಂಕ್ ಬೇಕಾದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ನೋಡಿ ಈ ಥರ ಥ್ರೆಡ್ ನೀವು ಎಳಿಬೇಕಷ್ಟೇ, ಜೋರಾಗಿ ಎಳೆದಾಗ ನಿಮಗೆ ಅದು ಸಣ್ಣಗೆ ಕಟ್ಟಾಗುತ್ತೆ. ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನೀವು ಮಾಡ್ಕೋಬೋದು. ತೋರಿಸ್ತೀನಿ ಯಾವ ಥರ ಸಣ್ಣಾಗಿದೆ ಅಂತ ಹೇಳಿಬಿಟ್ಟು. ನೋಡಿ ಇಷ್ಟು ತುಂಬ ಸಣ್ಣ ಕಟ್ಟಾಗಿದೆ. ಸಬ್ಬಸಿಗೆ ಸೊಪ್ಪಾಗಿರ್ಬೋದು, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾರಿಗೆಲ್ಲ ಇದು ಲಿಂಕ್ ಬೇಕು ಅಂಥೇಳಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ನೋಡಿ ಎಷ್ಟು ಸಣ್ಣ ನೈಸಾಗಿದೆ. ಎಲ್ಲ ತರಕಾರಿಗಳು ಇದರಲ್ಲಿ ನೀವು ಚಾಪ್ ಮಾಡ್ಕೋಬೋದು. ನೋಡಿ ಈ ಥರ ಆಗಿದೆ. ಕೊನೆಗೆ ನಾನು ಕಟ್ ಮಾಡ್ಕೊಂಡಿರೋ ಪೀಸಸ್ ಈ ಥರ ಕಾಣುತ್ತೆ. ಅದರೊಳಗೆ ಕಟ್ ಮಾಡಿದ್ದೆ ನಾನು. ಈ ಥರ ಆಗಿದೆ. ನಿಮಗಿದ್ರ ಲಿಂಕ್ ಏನಾದರೂ ಬೇಕು ಅಂತ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.